ಕೈಪಾಳ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸಮರ ಜೋರಾಗ್ತಾ ಇದೆ. ಪವರ್ ಶೇರಿಂಗ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಅಂಗಳಕ್ಕೆ ಜರ್ನಿ ಬೆಳೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡೆಲ್ಲಿಗೆ ಹಾರ್ತಾರೆ ಕನಕಪುರ ಬಂಡೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಬೇರೆ ಬೇರೆಯದ್ದೇ ಬೆಳವಣಿಗೆಗಳಾಗ್ತಾ ಇದೆ. ಪವರ್ ಶೇರಿಂಗ್ ಮಧ್ಯೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಜರ್ನಿ ಬೆಳೆಸ್ತಾ ಇದ್ದಾರೆ. ಕೆಲ ಕ್ಷಣಗಳಲ್ಲಿ ಡೆಲ್ಲಿಗೆ ಹಾರ್ತಾರೆ ಬಂಡೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜರ್ನಿ ಆರಂಭಿಸುತ್ತಾರೆ. ಕೇಂದ್ರ ಜಲಸಂಪನ್ಮೂಲ ಸಭೆಯಲ್ಲಿ ಭಾಗಿಯಾಗುವ ನಿಮಿತ್ತ ದೆಹಲಿಗೆ ಹೋಗ್ತಾ ಇರೋದು. ಜೊತೆಗೆ ಅಲ್ಲಿ ಸಭೆ ಮುಗಿಸಿದ ನಂತರದಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಯತ್ನಿಸ್ತಾರೆ. ಇಂದು ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯವನ್ನ ಹೂಡ್ತಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ನವೆಂಬರ್ 21ನೇ ತಾರೀಕಿಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಅಲ್ಲಿವರೆಗೂ ಕೂಡ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ದೊಡ್ಡ ಬಿರುಗಾಳಿಯೇ ಬೀಸಿತ್ತು. ತದನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ನಾನೇ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಯಾಗಿರ್ತೀನಿ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದ್ರ ಮಧ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿದಂತ ಹೇಳಿಕೆಯ ಬಾಂಬ್ ಏನಿದೆ, ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹಲವಾರು ರೀತಿಯ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ಹೈಕಮಾಂಡ್ಗೆ ಗಾಳ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ನನ್ನ ಶಕ್ತಿ ಸಾಮರ್ಥ್ಯ ಏನಿದೆ, ನನಗೂ ಒಂದು ಅವಕಾಶ ಕೊಡಬೇಕು ಅಂತ ನೇರವಾಗಿ ಹೇಳದೇ ಇದ್ರು. ಅವ್ರದೇ ಆಪ್ತ ಸಚಿವರು, ಶಾಸಕರು ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಂದಿದ್ದಾಯ್ತು. 2 ಟೀಮ್ ಕಟ್ಕೊಂಡು ಇದರ ಮಧ್ಯದಲ್ಲಿ ಇವತ್ತು ಮತ್ತೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬರೀ ಸಭೆಗೆ ಹೋಗಿ ಮೀಟ್ ಮಾಡಿ ಬರೋದಲ್ಲ, ಖಂಡಿತವಾಗ್ಲೂ ವರಿಷ್ಠರನ್ನ ಮೀಟ್ ಆಗ್ತಾರೆ. ಯಾಕಂದ್ರೆ ಅವತ್ತಿನ ದಿನ ಬಿಹಾರದಲ್ಲಿ ಎಲೆಕ್ಷನ್ ಅನ್ನ ಏನಾದ್ರೂ ಕಾಂಗ್ರೆಸ್ ಗೆದ್ದಿದ್ರೆ ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಬರ್ತಾ ಇದ್ರು. ನಾವು ಗೆಲುವನ್ನ ಸಾಧಿಸಿದೀವಿ, ಮುಂದಿನ ಬರುವಂತ ಚುನಾವಣೆಯನ್ನ ಎದುರಿಸೋದು ಹೇಗೆ, ಅಥವಾ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, 2.5 ವರ್ಷ ಆದ ಮೇಲೆ ಕಾಂಗ್ರೆಸ್ ಅನ್ನ ಬದಲಾವಣೆಗೆ ತರಬೇಕಾ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗತ್ತೆ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದು ಯಾವುದೂ ಆಗಿಲ್ಲ. ಸದ್ಯದ ಮಟ್ಟಿಗೆ ಕೇಂದ್ರ ಜಲಸಂಪನ್ಮೂಲ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಸಭೆಯಾದ ನಂತರದಲ್ಲಿ ವರಿಷ್ಠರ ಭೇಟಿಗೂ ಕೂಡ ಡಿಕೆ ಶಿವಕುಮಾರ್ ಪ್ರಯತ್ನಿಸ್ತಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದು ಕೆಲವೊಂದಷ್ಟು ಅಹವಾಲುಗಳನ್ನ, ದೂರನ್ನ ಸಂಗ್ರಹಣೆ ಮಾಡಿಕೊಂಡು ಹೈಕಮಾಂಡ್ನ ಬಳಿ ತಲುಪಿಸಿದ್ದಾಗಿದೆ. ಅಂದ್ರೆ ಶಾಸಕರು ಹೋಗಿದ್ರು, ಸಚಿವರು ಹೋಗಿದ್ರು, ಅವರವರ ಪರ ನಾಯಕರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದು ಆಯ್ತು. ಇವತ್ತು ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಸ್ತವ್ಯವನ್ನ ಹೂಡಿ ಕೆಲವೊಂದಷ್ಟು ವಾಸ್ತವತೆಯ ಬಗ್ಗೆ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಬಂಡೆಗೆ ಸಿಗತ್ತಾ ಹೈ ಭೇಟಿಗೆ ಅವಕಾಶ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೀಟ್ಗೆ ಕಸರತ್ತು ಮಾಡ್ತಿದ್ದಾರೆ. ಭೇಟಿಗೆ ಅವಕಾಶ ಸಿಕ್ಕಿಬಿಟ್ರೆ ಖಂಡಿತವಾಗ್ಲೂ ನಾಯಕತ್ವದ ಟಾಕ್ ಮಾತನಾಡ್ತಾರೆ. ಪವರ್ ಶೇರಿಂಗ್ ಕುರಿತು ಡಿಸಿಎಂ ರಿಮೈಂಡ್ ಮಾಡ್ತಾರೆ, ನೆನಪಿಸುವ ಕೆಲಸ. ವರಿಷ್ಠರ ಮುಂದೆ ಪವರ್ ಶೇರಿಂಗ್ ಮನನ ಮಾಡುವ ಕೆಲಸವನ್ನು ಮಾಡ್ತಾರೆ. 2.5 ವರ್ಷವನ್ನ ನೆನಪಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಭೇಟಿಗೆ ಹೈ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಇದು ಪ್ರಶ್ನೆ, ಇದು ಸವಾಲು. ಅಥವಾ ಈ ಸಲವೂ ಕೂಡ ಭೇಟಿ ಸಾಧ್ಯ ಆಗೋದಿಲ್ವಾ? ಸದ್ಯದ ಮಟ್ಟಿಗೆ ಈ ಮೀಟಿಂಗ್ ಏನಿದೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಂಪ್ಲೀಟ್ ಆಗಿ ರಾಜ್ಯದ ಚಿತ್ತ ಹೇಳಬೇಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಚಿತ್ತ ಇವತ್ತು ದೆಹಲಿಯತ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಹಿಂದೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಅಂಗಳಕ್ಕೆ ಹೋಗಿದ್ರು ಕೂಡ ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಬರೀ ಕೈನಲ್ಲಿ ವಾಪಸ್ ಬಂದಂತಹ ತಾಜಾ ಉದಾಹರಣೆಗಳು ಬೇಕಾದಷ್ಟಿದೆ. ಇದ್ರ ಮಧ್ಯದಲ್ಲಿ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗತ್ತೆ, ಇವರಾದ್ರೂ ಉಪಶಮನ ಮಾಡ್ತಾರಾ, ಅಥವಾ ಇಷ್ಟೊಂದು ದಗದಗಿಸ್ತಾ ಇರುವಂತ ಈ ಟಾಪಿಕ್ಗೆ ಮದ್ದರಿಯುವ ಕೆಲಸ ಮಾಡ್ತಾರಾ ಅಂತ ಹೇಳಿದ್ರೆ ಅವರು ಕೂಡ ಯಾಕೋ ತಣ್ಣಗಾದಂತೆ ಕಾಣಿಸ್ತು. ಹಾಗಾಗಿ ನಾಯಕತ್ವದ ಟಾಕ್ ಪವರ್ ಶೇರಿಂಗ್ ನ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2.5 ವರ್ಷ ಆಗಿದೆ ಅಂತ. ಯಾಕಂದ್ರೆ ಈ ಹಿಂದೆ ಮಾಧ್ಯಮದ ಮುಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. 4 ಗೋಡೆಗಳ ಮಧ್ಯೆ 6 ಜನ ನಾಯಕರು ಆಡಿದಂತ ಮಾತನ್ನ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ ಅಂತ. ಅಂದ್ರೆ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಿ ಮಾತನಾಡಿರೋದು ಹೌದಲ್ವಾ ಅನ್ನುವ ಪ್ರಶ್ನೆ ಅಂತೂ ಮೂಡಿದ್ದು ಸಹಜ. ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ, ಅಥವಾ ಪ್ರತಿ ಸಲವೂ ಆಗುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೇಸರ ಆಗೋದು, ಅಸಮಾಧಾನ ಆಗೋದು ಏನು ಹೊಸದೇನಲ್ಲ, ಅದೇ ರೀತಿ ಆಗ್ಬಿಡುತ್ತಾ? ಒಟ್ನಲ್ಲಿ ಕುತೂಹಲ ಮಾತ್ರ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರಯಾಣ. ಸಿಎಂ ಪಟ್ಟ ಪಡ್ಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಹಲವು ಕಸರತ್ತನ್ನ ಮಾಡ್ತಿದ್ದಾರೆ, ವರ್ಕೌಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು, ಅವರು ಸ್ಟ್ರಾಟರ್ಜಿ ಮಾತ್ರ ವರ್ಕೌಟ್ ಆಗ್ತಾ ಇಲ್ಲ. ಕನಕಪುರ ಬಂಡೆಯ ಸ್ಟ್ರಾಟರ್ಜಿ ಪಟ್ಟ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಸತತವಾಗಿ ಹಲವಾರು ರೀತಿಯ ಕಸರತ್ತು ಮಾಡ್ತಿದ್ದಾರೆ.
ಕುರ್ಚಿಗೆ ಅಡ್ಡ ಇರುವವರ ಮನವೊಲಿಕೆಗೂ ಯತ್ನಿಸಲಾಯಿತು. ಮೊದಲಿಗೆ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ರು. ಎಂಬಿ ಪಾಟೀಲ್ ಜೊತೆಯೂ ಬಂಡೆ ಮಾತುಕತೆಯನ್ನ ಮುಂದುವರಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಸಾಲು ಸಾಲು ಮೀಟಿಂಗ್ ಮಾಡೋದ್ರ ಮೂಲಕ ಟಾಕ್ ಆಯ್ತು. ಟಕ್ಕರ್ ಕೊಡ್ತಿದ್ದ KN ರಾಜಣ್ಣ ಜೊತೆ ಕೂಡ ಪೋಸ್ ಕೊಟ್ಟು ಬಿಟ್ರು. ಕೊನೆ ಪಕ್ಷ KN ರಾಜಣ್ಣ ಅವರ ಮೀಟ್ ಅಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಅದೊಂಥರ ಏನು ಬೆಕ್ಕಿಗೆ ಜ್ವರ ಬಂದಂತ ಟಾಪಿಕ್. ಯಾಕಂದ್ರೆ ಅವರು ವಿರುದ್ಧವಾಗಿ ಆಗಾಗ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಅದಾದ್ಮೇಲೆ ಮೀಟ್ ಮಾಡಿ ನಮ್ಮ ಪಕ್ಷದವರಲ್ವಾ, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ KPCC ಅಧ್ಯಕ್ಷರಾಗಿ ಅವ್ರು ಮಾಡಬೇಕಾದಂತ ಕೆಲಸ. ನಾನು ಯಾವತ್ತಿದ್ರು CM ಪರವಾಗೇ ಇರ್ತೀನಿ ಅಂತ KN ರಾಜಣ್ಣ ಅವರು ಕೂಡ DCM ಅವರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ರು. ಅಂದ್ರೆ ಪದೇ ಪದೇ ಸಚಿವರನ್ನ ಭೇಟಿ ಮಾಡೋದು ಹೇಳ್ಬೇಕಂದ್ರೆ ಪರಪ್ಪನ ಅಗ್ರಹಾರಕ್ಕೂ ಹೋಗಿ ಬಂದ್ಬಿಟ್ರು, ಶಾಸಕರ ಬೆಂಬಲವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ. ಒಟ್ನಲ್ಲಿ DCM DK ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಪಟ್ಟಕ್ಕೇರ್ಲೇಬೇಕು ಅಂತ ಕಸರತ್ತಂತೂ ಮಾಡ್ತಿದ್ದಾರೆ. ರಾಜಣ್ಣನನ್ನ ಎರಡೆರಡು ಸಲ ಮೀಟ್ ಮಾಡಿರೋದು, ಭೇಟಿ ಮಾತನಾಡಿರೋದನ್ನ ನೆನಪಿಸಿಕೊಳ್ಬೇಕು. ಪರೋಕ್ಷವಾಗಿ ಸಹಕಾರ ಕೋರ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ಸಂದರ್ಭ ಸಿಕ್ಕಾಗ್ಲೆಲ್ಲ CM ಸಿದ್ದು ಬಣವನ್ನ ಭೇಟಿ ಮಾಡ್ತಾರೆ. ಆದ್ರೆ DK ತಂತ್ರಕ್ಕೆ CM ಟೀಮ್ ಇದಾರಲ್ಲ, ಸೊಪ್ಪು ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ದಾಳ ಹೆಣದ್ರು ವರ್ಕೌಟ್ ಆಗ್ತಾ ಇಲ್ಲ DKಶಿ ತಂತ್ರ. ಹೀಗಾಗಿ ಹೈಕಮಾಂಡ್ ಕಡೆ DK ಚಿತ್ತ ಮೊರೆ ಎಲ್ಲವೂ ಕೂಡ ಸಾಕ್ತಾ ಇರೋದು. ಅದೇನೇ ಇದ್ರು ಈ DK ಶಿವಕುಮಾರ್ ಅವರು ಏನೇ ರಣತಂತ್ರಗಳನ್ನ ರೂಪಿಸಿದ್ರು, ಸೆಳೆಯೋದಕ್ಕೆ ಯಾವುದೇ ರೀತಿಯಲ್ಲಿ ಆಕರ್ಷಣೆಗಳನ್ನ ಒಡ್ಡಿದ್ರು ಕೂಡ ಸಿದ್ದರಾಮಯ್ಯವರು ಬಣದವರಿದಾರಲ್ಲ, ಅವರು ಜಗ್ಗಲ್ಲ ಬಗ್ಗಲ್ಲ ಈ ಸಿದ್ಧಾಂತಕ್ಕೆ ಸ್ಟಿಕ್ ಆನ್ ಆದವ್ರು. ಯಾಕಂದ್ರೆ ಅವರ ನಾಯಕರು ಅದೇ ರೀತಿ ಅಲ್ವಾ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಎದುರ್ಕೊಳ್ದೆ ಹೇಳ್ತಾರೆ, ಅದಾದ್ಮೇಲೆ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಅಂತ. ಅದೇನೇ ಇದ್ರು ಕೂಡ ಅವ್ರ ಕುರ್ಚಿಯನ್ನು ಬಿಡಲ್ಲ DK ಶಿವಕುಮಾರ್ ಅವರು ಕೂಡ ಸರ್ಕಸ್ ಮಾಡೋದನ್ನ ಒಂದು ಕಡೆ ನಿಲ್ಸೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಂದರ್ಭ ಸಿಕ್ಕಾಗಲೆಲ್ಲ ಒಂದು ಕಡೆ ಆಶ್ಚರ್ಯ, KN ರಾಜಣ್ಣ ಅವರನ್ನು DCM DK ಶಿವಕುಮಾರ್ ಅವರು ಮೀಟ್ ಆಗ್ಬಿಟ್ರ ಅಂತ. ಅದು ಕೂಡ ಬಹಳಷ್ಟು ಚರ್ಚೆ ಗ್ರಾಸವಾಯಿತು. ಏನೇ ಮಾಡಿದ್ರು, ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಕೂಡ DK ಶಿವಕುಮಾರ್ ಅವರ ತಂತ್ರಕ್ಕೆ CM ಟೀಮ್ ಸೊಪ್ಪು ಹಾಕುವಂತೆ ಕಾಣಿಸ್ತಾ ಇಲ್ಲ. ಅವರಂತೂ ವಾಲೋದೂ ಇಲ್ಲ ಬಿಡಿ. ಯಾಕಂದ್ರೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ಇರೋದೇ CM ಸಿದ್ದರಾಮಯ್ಯ ಅವರ ಪರವಾಗಿ ಅನ್ನುವಂತ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಿದೆ. ರಾಜಣ್ಣ ಜೊತೆ ಆತ್ಮೀಯವಾಗಿ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಳೆ ದಿನಗಳನ್ನ ನೆನಪಿಸಿಕೊಂಡು ರೆಬಲ್ ರಾಜಣ್ಣ ಜೊತೆ ಚಾಕ್ ಆಗಿದೆ. ಯೂತ್ ಕಾಂಗ್ರೆಸ್ ದಿನಗಳ ಸ್ನೇಹದ ಬಗ್ಗೆ DK ಮಾತನಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋದಕ್ಕೆ KN ರಾಜಣ್ಣ ಅವರಿಗೆ ನಾನು ಸಹಕರಿಸಿದ್ದೆ, ಆದ್ರೂ ಯಾಕೆ ರಾಜಕೀಯ ಜಿದ್ದು ಅಂತ DK ಪ್ರಶ್ನಿಸಿದ್ದಾರೆ. DK ಮಾತಿಗೆ ನನ್ನ ಅಭ್ಯಂತರ ಇಲ್ಲ ಅಂತ ರಾಜಣ್ಣ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಸ್ಥಾನಮಾನದ ಬಗ್ಗೆ ನನಗೆ ಯಾವುದೇ ಅಭ್ಯಂತರ ಇಲ್ಲ, ವರಿಷ್ಠರನ್ನ ಒಪ್ಪಿಸಿ ಅಂತ, ಅದಾದ್ಮೇಲೆ ನೀವು CM ಆಗಿ ಅಂತ KNR ಈಗಾಗಲೇ DCMಗೆ ಹೇಳಿದ್ದಾಗಿದೆ. ಇಷ್ಟು ದಿನ ಸುಮ್ಮನಿದ್ದ DCM DK ಶಿವಕುಮಾರ್ ಅವರು ರಾಜಣ್ಣ ಅವರ ಜೊತೆ ತುಂಬಾ ಆತ್ಮೀಯವಾಗಿ ನಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ರಾಜಣ್ಣ ಅವರು ಒಂದು ರೀತಿಯಲ್ಲಿ ಕಿಡಿಕಾರ್ತಾ ಇದ್ರು, ಒಂದೇ ಪಕ್ಷದಲ್ಲಿ ಇದ್ಕೊಂಡು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅಸಮಾಧಾನ ಆಗ್ತಾ ಇತ್ತು. ಕೆಲವೊಂದಷ್ಟು ಬಾರಿ ಅದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಮುಟ್ಟಿದ್ದಿದೆ. ಇದರ ಮಧ್ಯದಲ್ಲಿ ಯೂತ್ ಕಾಂಗ್ರೆಸ್ ದಿನಗಳನ್ನ, ಸ್ನೇಹದ ಬಗ್ಗೆ, JDS ನಿಂದ ಕಾಂಗ್ರೆಸ್ ಬಂದ ನಂತರದಲ್ಲಿ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಅವರು ಸಹಕರಿಸಿದ ರೀತಿಯನ್ನ, ಬಗೆಗಳನ್ನ ಎಲ್ಲವನ್ನ DCM DK ಶಿವಕುಮಾರ್ ನೆನಪಿಸಿಕೊಳ್ತಿದ್ರು. ಅದಾದ ಮೇಲೆ KN ರಾಜಣ್ಣ ಅವರು ಕೂಡ ಅಷ್ಟೊಂದು ಮುಕ್ತವಾಗಿ ಯಾವಾಗ್ಲೂ ಕೂಡ ಮಾತನಾಡ್ತಾರೆ, ಅದಲ್ಲ ಅದ್ರ ಹೊರತಾಗಿಯೂ ಕೂಡ KPCC ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡೋದು ಅವ್ರ ಕೆಲಸ, ನಾನು ಸಹಕರಿಸಿದ್ದೀನಿ, ಆದ್ರೆ ನಾನು ಯಾವತ್ತು CM ಸಿದ್ದರಾಮಯ್ಯ ಅವ್ರ ಪರವಾಗೇ ಇರ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ನಿಮ್ಮ ಸ್ಥಾನಮಾನದ ಬಗ್ಗೆ ನನಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ, ಹಾಗೆ ಅದು ಏನೇ ಇದ್ರು ನೀವು CM ಆಗ್ಬೇಕಾ, ವರಿಷ್ಠರನ್ನ ಒಪ್ಪಿಸಿ, ನಂದೇನು ಅಭ್ಯಂತರ ಇಲ್ಲ ಅಂತ ಕೂಡ KN ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ನೇರ ಡೆಸ್ಕ್ ಲೈವ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ DCM DK ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇರೋದು ಕೇವಲ ಮೀಟಿಂಗ್ ನ ವಿಚಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ಆಪ್ತರನ್ನ ಸೆಳೆಯುವಂತ ಪ್ರಯತ್ನಗಳು ಕೂಡ ಆಯ್ತು. ಇದರ ಮಧ್ಯದಲ್ಲಿ ಈಗ ಯಾವ ಕಾರಣಕ್ಕೆ ಹೋಗ್ತಾರೆ, ಹೈಕಮಾಂಡ್ ಅನ್ನ ಮೀಟ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದ್ದಾರಾ, ಏನಿದೆ ಅಪ್ಡೇಟ್ಸ್ ಅಭಿಷೇಕ್?
ಡಯನಾ, ನಾಯಕತ್ವ ಹಂಚಿಕೆ ವಿಚಾರವಾಗಿ DCM DK ಶಿವಕುಮಾರ್ ಅವರು ಅವ್ರದೇ ಆದಂಥ ಕಸರತ್ತನ್ನು ನಡೆಸ್ತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಂದು ಕಡೆ CM ಸಿದ್ದರಾಮಯ್ಯ ಬಣದ ಆಪ್ತ ಶಾಸಕರನ್ನಾಗಲಿ ಅಥವಾ ಸಚಿವರನ್ನಾಗಲಿ ಭೇಟಿ ಮಾಡುವಂಥ ಒಂದು ಕಸರತ್ತು ಮುಂದುವರಿತಾನೆ ಇದೆ. ಅದರಲ್ಲೂ ಕೂಡ ಕಳೆದ ವಾರ ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣವ್ರನ್ನ ಎರಡೆರಡು ಬಾರಿ ಭೇಟಿ ಮಾಡಿ 2 ಗಂಟೆಗಳ ಕಾಲ ಹೆಚ್ಚಿನ ಒಂದು ಸಮಯ KN ರಾಜಣ್ಣವ್ರ ಜೊತೆ ಮಾತನಾಡಿ ಅಲ್ಲಿ ಪ್ರಮುಖವಾಗಿ ತನಗೆ CM ಸ್ಥಾನವನ್ನು ಅಲಂಕರಿಸುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಸಹಕಾರ ಬೇಕು ಎನ್ನುವಂಥ ಮನವಿ ಮಾಡಿರುವಂಥ DK ಶಿವಕುಮಾರ್ ಅವರು CM ಆಪ್ತ ಬಣದ ಶಾಸಕರಾಗಲಿ ಅಥವಾ ಸಚಿವರನ್ನಾಗಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ತಂತ್ರ DK ಶಿವಕುಮಾರಿಂದ ಆಗ್ತಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ DK ಶಿವಕುಮಾರ್ ಈ ಒಂದು ಸ್ಟ್ರಾಟರ್ಜಿ ಏನಿದೆ ಆ ಒಂದು ಸ್ಟ್ರಾಟರ್ಜಿಗೆ ಸಿದ್ದರಾಮಯ್ಯ ಬಣದ ಸಚಿವರಾಗಲಿ ಅಥವಾ ಶಾಸಕರಿಗಾಗಲಿ ಯಾವುದೇ ರೀತಿಯ ಸೊಪ್ಪನ್ನು ಆಗದೇ ಇರುವಂಥದ್ದು DK ಶಿವಕುಮಾರ್ಗೆ ಎಲ್ಲೊಂದು ಕಡೆ ಹಿನ್ನಡೆ ಆಗಿದೆ. ಇದೆಲ್ಲರ ಮುಂದುವರೆದ ಭಾಗವಾಗಿ ಇಂದು DK ಶಿವಕುಮಾರ್ ಅವರು ರಾಷ್ಟ್ರ ರಾಜಧಾನಿ ದೆಹಲಿಗೆ ತೆರಳುತ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವರ ಭೇಟಿಗೆ, ಅದರಲ್ಲೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಯೋಜನೆಗಳಿಗೆ ಕುರಿತಂತ ಒಂದು ವಿಚಾರವಾಗಿ ಕೇಂದ್ರ ಸಚಿವರ ಭೇಟಿಗೆ ತೆರಳುತ್ತಾರೆ. ಅದಾದ ನಂತರ ಇಂದು ಕೂಡ ದೆಹಲಿಯಲ್ಲೇ DK ಶಿವಕುಮಾರ್ ಅವರು ವಾಸ್ತವ್ಯ ಹೂಡ್ತಾರೆ. ಅದು ಒಂದು ಭಾಗ. ಆದರೆ ಇಲ್ಲಿ ಪ್ರಮುಖವಾಗಿ ಇವತ್ತಿನ ದಿನ ಹೈಕಮಾಂಡ್ ನಾಯಕರನ್ನ, ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಆಗಿರ್ಬೋದು, ಅವಕಾಶ ಸಿಕ್ಕರೆ DK ಶಿವಕುಮಾರ್ ಅವರು ಭೇಟಿ ಆಗ್ತಾರಾ ಅನ್ನೊಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಅಂತ ಕಡಾಖಂಡಿತವಾಗಿ ಘೋಷಣೆ ಮಾಡ್ತಾರೆ. ಅದಾದ ನಂತರ ಒಂದಷ್ಟು ಟ್ಯಾಕಲ್ಗಳನ್ನ CM ಸಿದ್ದರಾಮಯ್ಯ ಬಣ್ಣದವ್ರಗಳಿಂದ ಆಗುತ್ತೆ. ಹಾಗಾಗಿ ಎಲ್ಲೊಂದು ಕಡೆ ತಮ್ಮ ಒಂದು ಸ್ಥಾನವನ್ನು ಕ್ಲೈಮ್ ಮಾಡಿಕೊಳ್ಳುವಂಥ DK ಶಿವಕುಮಾರ್ ಅವರಿಗೆ ಈ ಬಾರಿ ಏನಾದರೂ ಹಿನ್ನಡೆ ಆಗುತ್ತಾ? ಹಾಗಾಗಿ ಇದೇ ಒಂದು ಪ್ರಸ್ತಾಪವನ್ನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಒಂದು ವಿಚಾರವನ್ನು ಹೇಳಿ ಅತ್ಯಂತ ಮುಂದಿನ ಒಂದು ಆಗುಹೋಗುಗಳಾಗಿರ್ಬೋದು, ಜೊತೆಗೆ ತಾನು ಈ ಒಂದು CM ಸ್ಥಾನವನ್ನು ಅಲಂಕರಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಮುಂದೆ ಸಟಯಾಗತವಾಗಿ ತಮ್ಮ ಒಂದು ಪ್ರಸ್ತಾಪವನ್ನು ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ರೆಡಿ ಆಗ್ತಿದ್ದಾರೆ ಅನ್ನೋದು ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಇಂದು ಹೈಕಮಾಂಡ್ ನಾಯಕರು ಒಲವು ತೋರಿದ್ರೆ DK ಶಿವಕುಮಾರ್ ಭೇಟಿ ಆಗ್ತಾರೆ. ಭೇಟಿಯ ಸಂದರ್ಭದಲ್ಲಿ ತಮ್ಮ ಒಂದು ಮುಂದಿನ ಆಗೋಗು, ಅದರಲ್ಲೂ ಕೂಡ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ಬೋದು, ಅದ ಎಲ್ಲ ಒಂದು ಕಾರ್ಯಕರ್ತರನ್ನಾಗಲಿ ಸಚಿವರನ್ನಾಗಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ರೀತಿ ಆಗಿರ್ಬೋದು, ಎಳೆಯಾಗಿ ಅದರಲ್ಲೂ ಕೂಡ 2023 ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಏನಾಗಿರ್ಬೋದು, ಎಲ್ಲವೂ ಕೂಡ ಎಳೆಯಾಗಿ DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಡ್ತಾರಾ ಅನ್ನೊಂದು ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಿರುವಂಥದ್ದು. ಡಯನಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಇಷ್ಟು ದಿನವೂ ಕೂಡ ಹಾವು ಮುಂಗುಸಿಯ ರೀತಿಯಲ್ಲಿ ಇದ್ದಂತಹ KN ರಾಜಣ್ಣ, DK ಶಿವಕುಮಾರ್ ಅವರು ಒಟ್ಟೊಟ್ಟಾಗಿ ಕಾಣಿಸ್ಕೊಂಡಿರೋದು, ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಅವರ ಬಣದ ನಾಯಕರನ್ನ ಸೆಳೆಯುವಂಥ ಪ್ರಯತ್ನ, ಹೈಕಮಾಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಬರಿಗೈನಲ್ಲಿ ಬರ್ತಾರಾ, ಸಿಹಿ ಸುದ್ದಿ ತರ್ತಾರಾ? ಕಾದು ನೋಡಬೇಕು.